ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಬಳಿಯ ಬೆಟ್ಟದ ಸಾಲಿನಲ್ಲಿ ಇತ್ತೀಚೆಗೆ ಫೆಬ್ರವರಿ 2026ರಲ್ಲಿ ಈ ಮಹತ್ವದ ಪುರಾತತ್ವ ಸಂಶೋಧನೆ ನಡೆದಿದೆ. ಸುಮಾರು 3,500ದಿಂದ 5,000 ವರ್ಷಗಳಷ್ಟು ಹಳೆಯದು ಎಂದು ಅಂದಾಜಿಸಲಾದ 2 ಮಾನವ ಅಸ್ಥಿಪಂಜರಗಳು ಮತ್ತು ನವಶಿಲಾಯುಗ ಕಾಲದ ಹರಳುಗಳು, ಮಣ್ಣಿನ ಮಡಿಕೆ ಚೂರುಗಳು ಹಾಗೂ ಆಯುಧಗಳು ಸಿಕ್ಕಿವೆ. ಅಮೆರಿಕದ ಹಾರ್ಟ್ವಿಕ್ ಕಾಲೇಜಿನ ಮಾನವಶಾಸ್ತ್ರ ವಿಭಾಗ ಮತ್ತು ಕರ್ನಾಟಕ ಸರ್ಕಾರದ ಪುರಾತತ್ವ ಇಲಾಖೆಯ ಸಹಯೋಗದಿಂದಾಗಿ ಸಂಶೋಧನೆ ನಡೆಯುತ್ತಿದೆ. ಅಸ್ಥಿಪಂಜರಗಳು ಸುಮಾರು 5.5 ಅಡಿ ಉದ್ದವಿದ್ದು ಬಹಳ ಸುಸ್ಥಿತಿಯಲ್ಲಿವೆ. ಅಸ್ಥಿಪಂಜರದ ಎದೆಯ ಮೇಲೆ ದೊಡ್ಡ ಕಲ್ಲನ್ನು ಇಡಲಾಗಿತ್ತು. ಇದು ಆ ಕಾಲದ ಅಂತ್ಯಕ್ರಿಯೆಯ ಪದ್ಧತಿಯನ್ನು ಸೂಚಿಸುತ್ತದೆ. ತೆಕ್ಕಲಕೋಟೆ ದಕ್ಷಿಣ ಭಾರತದ ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಒಂದು. ಇಲ್ಲಿ ಈ ಹಿಂದೆಯೂ 1960ರ ದಶಕದಲ್ಲಿ ಸಂಶೋಧನೆ ನಡೆದು ಆದಿಮಾನವರ ವಾಸದ ಕುರುಹುಗಳು ಸಿಕ್ಕಿದವು. ಸಿಕ್ಕಿರುವ ಈ ಹೊಸ ಪುರಾವೆಗಳು ದಕ್ಷಿಣ ಭಾರತದ ಪ್ರಾಚೀನ ನಾಗರಿಕತೆ ಮತ್ತು ಜನರ ಜೀವನ ಶೈಲಿಯನ್ನು ತಿಳಿಯಲು ಇತಿಹಾಸಕಾರರಿಗೆ ತುಂಬಾ ಸಹಾಯವಾಗಲಿದೆ. ಪ್ರಸ್ತುತ ಈ ಅಸ್ಥಿಪಂಜರಗಳ ನಿಖರವಾದ ವಯಸ್ಸನ್ನು ತಿಳಿಯಲು ಅವುಗಳನ್ನು ಕಾರ್ಬನ್ ಡೇಟಿಂಗ್ ಪರೀಕ್ಷೆಗೆ ಕಳುಹಿಸಲು ನಿರ್ಧರಿಸಲಾಗಿದೆ.